ನಮಸ್ತೆ. ನನ್ನ ಹೆಸರು ವಿನಯ್ ಸಿದ್ದಯ್ಯ ಅಂತ. ಏರಿಯಾ ಬಂದು ಚಂದ್ರ ಲೇಔಟು. ನಾನು ನನ್ನದೇ ಒಂದು ಯೋಗ ಸೆಂಟರ್ ಯೋಗ ವಿಜ್ಞಾನ ಅಂತ ಚಂದ್ರ ಲೇಔಟಲ್ಲಿ ನಡೆಸ್ತಾ ಇದ್ದೀನಿ. ಇಂಡಿಯನ್ ಯೋಗ ಅಸೋಸಿಯೇಷನ್ನಲ್ಲಿ ನಾನು ಕನ್ವೀನರ್ ಆಗಿದ್ದೀನಿ, ಟೆಕ್ನಾಲಜಿ ಡಿವಿಷನ್ನಲ್ಲಿ. ಅಲ್ಲಿ ನನಗೆ ಧನ್ವಂತರಿ ಒಡೆಯವರು ಇಂಡಿಯನ್ ಯೋಗ ಅಸೋಸಿಯೇಷನ್ ಮೆಂಬರು. ಅವ್ರು ಅಲ್ಲಿ ಪರಿಚಯ ಆದರು. ಡಾಕ್ಟರ್ ಧನ್ವಂತರಿ ಒಡೆಯವ್ರ ಹತ್ರ ಮಾತಾಡ್ತಾ ಇದ್ದೆ, ತುಂಬ ಹಲವಾರು ವಿಷಯಗಳು ಮಾತಾಡಿದ್ದೀವಿ. ಆಮೇಲೆ ನನಗೊಂದು ಪ್ರತಿ ವರ್ಷ ಒಂದು ಬಾಡಿ ಕ್ಲೆನ್ಸಿಂಗ್ ವಿರೇಚನ ಮಾಡಿಸೋ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೆ. ಅದ್ರ ಬಗ್ಗೆ ಅವ್ರಿಗೆ ಹೇಳ್ತಾ ಇದ್ದೆ, ಈ ವರ್ಷನೂ ಮಾಡಬೇಕು ನಾನು ಅಂದ್ಬಿಟ್ಟು. ಅವ್ರು ಹೇಳಿದ್ರು, ಸಂಯಮಗೆ ಬನ್ನಿ, ಇಲ್ಲೇ ಮಾಡಿಸ್ಬೋದು ಇಲ್ಲಿ ಅಂತ. ನಮ್ಮ ಮನೆ ಹತ್ರನೇ ಇದೆ ಆ್ಯಕ್ಚುಲಿ, ಇದು ತುಂಬ ದೂರನೂ ಇಲ್ಲ ಇದು. ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. ಇಷ್ಟು ಹತ್ರದಲ್ಲಿ ಯಾವುದೋ ಸೆಂಟರ್ ನೋಡೋಣ ಅಂತ ಒಂದಿನ ಅವ್ರು ಹೇಳಿದ್ರು ಅಂತ ನಾನು ಅವ್ರು ಮೀಟ್ ಮಾಡೋಕ್ಕೆ ಅಂತ ಬಂದೆ. ಅವ್ರು ಬಂದು ಈ ಜಾಗ ಎಲ್ಲ ನೋಡಿದ್ಮೇಲೆ ನನಗೆ ಅವರು ಹೇಳಿದ್ರು, ಇಲ್ಲೇ ಮಾಡಿಸಿ ಸರ್, ನಾನು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಹಾಗಾಗಿ ನಾನು ಇಲ್ಲಿ ಬಂದು ಡಾಕ್ಟರ್ ಚಿನ್ಮಯ್ ಅವ್ರನ್ನ ಮೀಟ್ ಮಾಡಿದೆ. ಅದಾದ್ಮೇಲಿಂದ ಚಿನ್ಮಯ್ ಅವ್ರನ್ನ ಅವ್ರೊಂದು ಟ್ರೀಟ್ಮೆಂಟ್ ಪ್ಲಾನ್ ಕೊಟ್ಟರು. 11 days ಟ್ರೀಟ್ಮೆಂಟು. ಅದರಲ್ಲಿ ಸ್ನೇಹಪಾನ ಆಗೋದು, ಉದ್ವರ್ತನ, ಮತ್ತು ಲಾಸ್ಟಲ್ಲಿ ಮಸಾಜು. ಇಟ್ ವಾಸ್ ಆಲ್ ಕಂಪ್ಲೀಟ್. ನಾನು ಬೇರೆ ಎಲ್ಲೆಲ್ಲಿ ಮಾಡಿಸಿದ್ನೋ ಎಲ್ಲ ಥರನೇ ಇತ್ತು ಇದು ಪ್ಯಾಕೇಜ್ ನನಗೆ. ಹಾಗಾಗಿ ಇಲ್ಲಿ ಮಾಡಲಿಕ್ಕೆ ಅಂತ ಶುರು ಮಾಡಿದೆ. ಟ್ರೀಟ್ಮೆಂಟ್ ಚೆನ್ನಾಗಾಯಿತು. ಬಿಕಾಸ್ 11 days ಟ್ರೀಟ್ಮೆಂಟಲ್ಲಿ ಎಷ್ಟೋ ದಿನಗಳು ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದಿತ್ತು. ಬಿಕಾಸ್ ಆ ಸ್ನೇಹಪಾನ ಮಾಡಿದ ದಿನ ಅದು ಪರ್ಟಿಕ್ಯುಲರ್ಲಿ 4th day ತುಂಬ ಸಂಕಟ ಆಯಿತು. ಒಂಥರ ಆಲ್ಮೋಸ್ಟ್ ವೀಕ್ ಆಗೋದೆ ಅಂತ ಹೇಳ್ಬೋದು ನಾನು ಆ್ಯಕ್ಚುಲಿ. ಅವತ್ತಿನ ಏನೂ ಮಾಡೋಕ್ಕಾಗಲಿಲ್ಲ. ಆ ಥರ ಟೈಮಲ್ಲಿ ನನಗೆ ಡಾಕ್ಟರ್ ಚಿನ್ಮಯ್ ಅವ್ರಿಗೆ ಕಾನ್ಸ್ಟೆಂಟ್ ಟಚ್ಚಲ್ಲಿದ್ರು ಫೋನಲ್ಲಿ. ಏನಾಗ್ತಿದೆ ನಿಮಗೆ, ಏನು ಸಿಮ್ಟಮ್ಸ್ ಇದೆ, ಅದೇನೇ ಸಿಮ್ಟಮ್ಸ್ ಹೇಳಿದ್ರು ಅದಕ್ಕೆ ಅವ್ರು ಮಾಡಿಫಿಕೇಶನ್ ಕೊಡ್ತಾ ಇದ್ದಾರೆ. ಈ ಥರ ಆಗ್ತಿದ್ದಾರೆ, ಇದನ್ನು ಮಾಡಿ, ನೀವು ಇದನ್ನು ಆಗ್ತಾರೆ, ಇದನ್ನು ಮಾಡಿ. ಆ ಥರ ಒಂದು ಕಾನ್ಸ್ಟೆಂಟ್ ಟಚ್ಚಲ್ಲಿರೋದಕ್ಕೆ ಒಂದು ತುಂಬ ಒಂದು ಭರವಸೆ ಕೊಟ್ಟರು. ಏನೂ ಆಗ್ತಿಲ್ಲ, ನಿಮಗೆ ಕಾಣಿಸ್ತಿರೋ ಲಕ್ಷಣಗಳೆಲ್ಲ ಇದೆಲ್ಲ ನಿಮಗೆ ಸ್ನೇಹಪಾನ ಲಕ್ಷಣಗಳೇ, ಇದರಿಂದ ನೀವು ಎದುರುಕೊಳ್ಳೋಂಥದ್ದು ಏನಿಲ್ಲ. ಇದನ್ನು ಕಂಟಿನ್ಯೂ ಮಾಡಿ ಪ್ರಾಸೆಸ್ನ. ಆಮೇಲೆ ಮಾಡಿಫಿಕೇಷನ್ಸು ಎಲ್ಲ ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು. ಆಲ್ಮೋಸ್ಟ್ ಥ್ರೂಔಟ್ 10 days ಅವ್ರು ಕಾನ್ಸ್ಟೆಂಟ್ ಟಚ್ಚಲ್ಲಿದ್ದರು. ಏನಾದ್ರು ಆಗ್ತಿದೆ ಅಂದರೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ. ಅದೆಲ್ಲ ಬೇಕಾಗುತ್ತೆ. ಬಿಕಾಸ್ ನಾವೊಂದು ಟ್ರೀಟ್ಮೆಂಟ್ಗೆ ಅಂತ ಬಂದಾಗ ನಮಗೆ ಈ ಒಂದು ಕಾಳಜಿ ಬೇಕಾಗುತ್ತೆ. ಬಿಕಾಸ್ ನಾವು ಆ ಸ್ಟೇಟಲ್ಲಿ ಹೇಗಿರ್ತೀವಿ ಅಂತ ಹೇಳಿದ್ರೆ ನಮಗೆ ಏನಾಗ್ತಿದೆ ನಮಗೆ ಗೊತ್ತಿರಲ್ಲ ಆ್ಯಕ್ಚುಲಿ ಕೆಲಸಲ್ಲಿ. ಅದಕ್ಕೆ ಇವಾಗ ಅವ್ರ ಹತ್ರ ಕೇಳಿದ್ರೆ ಅವ್ರು ಹೇಳೋ ಒಂದು ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಇವನ್ ಮಸಾಜ್ ಥೆರಪಿಸ್ಟು ಕೂಡ. ಚಿನ್ಮಯ್ ಇರ್ಬೋದು, ರಾಬಿನ್ ಇರ್ಬೋದು, ರವಿ ಇರ್ಬೋದು. ಅವರು 3 ಜನ ಮಸಾಜ್ ಥೆರಪಿಸ್ಟು, ಐ ವುಡ್ ಸೇ ದೇ ಆರ್ ಆಲ್ ಈಕ್ವಲಿ ಗುಡ್ ಅಂತ ಹೇಳ್ಬೋದು. ಬಿಕಾಸ್ ಪರ್ಟಿಕ್ಯುಲರ್ಲಿ ಒಂದು ಇಬ್ಬರು ಒಟ್ಟಿಗೆ ಮಾಡಬೇಕಾದ್ರೆ ನನಗೆ ಗೊತ್ತೇ ಆಗ್ತಿರಲ್ಲ ಇಬ್ಬರು ಮಾಡ್ತಾರೆ ಅಂದ್ಬಿಟ್ಟು. ಬಿಕಾಸ್ ಅವ್ರ ಟೆಕ್ನಿಕ್ ಇರ್ಬೋದು, ಸ್ಟ್ರೋಕ್ಸ್ ಇರ್ಬೋದು, ಎಲ್ಲ ಒಟ್ಟಿಗೆನೇ ಅದನ್ನು ಹೆಂಗೆ ಅದೇ ಅನ್ಕೊತಿದೆ, ಈ ಥರ ಹೆಂಗೆ ಟ್ರೈನ್ ಮಾಡ್ತಾರೆ ಇದನ್ನು. ಬಿಕಾಸ್ ರಿದಮಿಕ್ಕಾಗಿ ಬರ್ತಾ ಇದೆಯಲ್ಲ ಇದು ಇಬ್ಬರದ್ದು ಒಟ್ಟಿಗೆ ಅಂತ ನಾನು ಎಷ್ಟೋ ಸರಿ ಅನ್ಕೊತಾ ಇದ್ದೆ. ಅದರಿಂದ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಬಿಕಾಸ್ ಒಬ್ಬರೊಬ್ರು ತುಂಬ ರ್ಯಾಂಡಮ್ ಆಗಿ ಮಾಡಿದ್ರೆ ನಿಮ್ಗೆ ಏನೋ ಒಂಥರ